ಅವರಿಗೆ ಕಡ್ಡಾಯ ನಿವೃತ್ತಿಯ ಆದೇಶವನ್ನು ಕೊಡ್ತಾರೆ ಈ ಚುನಾವಣೆ ನಂತರ. ಪಾಲಿಸಿಯಲ್ಲೂ ಪರಿವರ್ತನೆ ಆಗ್ತಾ ಬಂದಿರೋದು ನಾವು ಗಮನಿಸಿದ್ದೇವೆ. ಕಾಂಗ್ರೆಸ್ಸು ತನ್ನ ಪಾಲಿಸಿಯಲ್ಲೂ ಪರಿವರ್ತನೆ ಮಾಡಿಕೊಳ್ತಾ ಬಂದಿದೆ. ಈಗಿರುವ ಕಾಂಗ್ರೆಸ್ಸು ಬಹುಶಃ ತನ್ನ ಪ್ರಣಾಳಿಕೆ ಬರೆಯೋದಕ್ಕೆ ನಗರ ನಕ್ಸಲೀಯರ ಸಹಾಯವನ್ನು, ಅರ್ಬನ್ ನಕ್ಸಲೈಟ್ಸ್ ಏನಿದ್ದಾರೆ ಅವ್ರ ಸಹಾಯವನ್ನು ಮತ್ತು ತಾಲಿಬಾನಿಗಳ ಮೂಲಕ ಅವರ ಅಜೆಂಡಾದ ಪ್ರೇರಣೆಯನ್ನು ಪಡೆದಂಗೆ ಕಾಣುತ್ತೆ. ತಾಲಿಬಾನಿಗಳಿಂದ ಪ್ರಚೋದನೆಯನ್ನು, ನಗರ ನಕ್ಸಲೀಯರ ಸಹಾಯವನ್ನು ಪಡೆದು ಅವ್ರ ಪ್ರಣಾಳಿಕೆಯನ್ನು ರೂಪಿಸಿದಂತೆ ಕಾಣುತ್ತೆ. ಒಂದು ಸಮಾಧಾನದ ಸಂಗತಿ ಏನು ಅಂದರೆ, ಯಾವ ಪ್ರೆಡಿಕ್ಷನ್ನು ಅವ್ರು ಡಬಲ್ ಡಿಜಿಟ್ನ ಕ್ರಾಸ್ ಆಗೋದ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ಈ ವಿಭಜನೆ ಪ್ರಣಾಳಿಕೆಯಲ್ಲೇ ಸತ್ತು ಹೋಗುತ್ತೆ, ವಿಭಜನೆಯ ರೋಗ. ಅಷ್ಟು ಸಮಾಧಾನದ ಸಂಗತಿ. ನಾನು ತಮ್ಮ ಮೂಲಕ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ರಾಷ್ಟ್ರೀಯ ವಿಚಾರಗಳು ಚರ್ಚೆ ಆಗಬೇಕು. ರಾಷ್ಟ್ರದ ಭದ್ರತೆ, ಸುರಕ್ಷತೆ, ಮೂಲಸೌಕರ್ಯಗಳ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಮತ್ತು ಭವಿಷ್ಯದ ಭಾರತದ